ಮನೆಯೇ ಮಂತ್ರಾಲಯ. ನಮಸ್ಕಾರ ಮೇಷ್ಟ್ರಿಗೆ. ನಮಸ್ಕಾರ. ಏನಾಗಬೇಕಾಗಿತ್ತು? ಇವಳು ನನ್ನ ಮಗಳು ಕಾನ್ವೆಂಟ್ ಸ್ಕೂಲ್ಗೆ ಸೇರ್ಕೋಬೇಕು ಅಂತ ಹಠ ಮಾಡ್ತಿದ್ದಾಳೆ. ಬಹಳ ಸಂತೋಷ. ಆದ್ರಿಂದ ತಾವು ಇವಳನ್ನ ತಮ್ಮ ಕಾನ್ವೆಂಟ್ಗೆ ಸೇರ್ಸ್ಕೋಬೇಕಾಗಿ ಪ್ರಾರ್ಥನೆ. ಅನಿಷ್ಟ ನಿಮ್ಮನ್ನಲ್ಲ, ಇವ್ರನ್ನ. ಏನ್ ಸ್ವಾಮಿ, ನಿಮಗಿದು ಕಾನ್ವೆಂಟ್ ತರ ಕಾಣಿಸ್ತಿದ್ಯಾ? ಇನ್ನೇನ್ ಸ್ವಾಮಿ, ಕಪ್ಪು ಬೋರ್ಡು, ಕೈಯಲ್ಲಿ ಕೋಲು, ಕರಿ ಕೋಟು. ಇಲ್ಲಿ ಮಕ್ಕಳು ನೋಡಿದ್ರೆ ಕಾನ್ವೆಂಟ್ ಅಲ್ಲದೆ ಇನ್ನೇನು ಸ್ವಾಮಿ? ಮಹಾಶಯ, ಇದು ಕಾನ್ವೆಂಟ್ ಅಲ್ಲ, ಇದು ನನ್ನ ಸ್ವಂತ ಮನೆ. ಇವರೆಲ್ಲ ನನ್ನ ಸ್ವಂತ ಮಕ್ಕಳು. ಇವರೆಲ್ಲ ನಿಮ್ಮ ಸ್ವಂತ ಮಕ್ಕಳ? ಯಾಕೆ ಸ್ವಾಮಿ, ಡೌಟಾ? ಇವರೆಲ್ಲ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿರೋ ಮಕ್ಕಳೇ ಸ್ವಾಮಿ. ಏನೋ 18ನೇ ವಯಸ್ಸಿನಲ್ಲಿ ಒಂದು ಸುಂದರವಾದಂತ ಹೆಣ್ಣನ್ನು ಕರ್ಕೊಂಡ್ಬಂದು ನನಗೆ ಮದುವೆ ಮಾಡಿಸ್ಬಿಟ್ರು. ವರ್ಷೇ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಅಂತ ಲೈನ್ ಆಗಿ ಹುಟ್ಕೊಂಡ್ಬಿಡ್ತು. ಪ್ರಾರಬ್ಧ ಕರ್ಮಗಳು. ಅದಕ್ಕೆ ನನ್ನ ಈ ಊರಿನಲ್ಲಿ ಪ್ರೀತಿಯಿಂದ HMT ಅಂತ ಕರೀತಾರೆ. ಓ, HMT ಫ್ಯಾಕ್ಟ್ರಿ ನಿಮ್ದೇನಾ? ಅಲ್ಲ, HMT ಅಂದ್ರೆ ಹೆಣ್ಣು ಮಕ್ಕಳ ತಂದೆ. ಇಷ್ಟು ಜನ ಹೆಣ್ಣು ಮಕ್ಕಳಿಗೆ ಎಲ್ಲಯ್ಯ ಸೀಟ್ ಸಿಗುತ್ತೆ. ಅದಕ್ಕೆ ನನ್ನ ಮನೇನೇ ಒಂದು ಪಾಠಶಾಲೆ ಮಾಡ್ಕೊಂಡು ನಡೆಸ್ತಿದ್ದೆ. ಸಂತೋಷ, ಬಹಳ ಸಂತೋಷ. ನನ್ನ ಮಗಳನ್ನು ತಮ್ಮ ಸ್ವಂತ ಮಗಳಂತೆ ಭಾವಿಸಿ ತಮ್ಮ ಕಾನ್ವೆಂಟಿಗೆ ಸೇರಿಸ್ಕೋಬೇಕಾಗಿ. ಅನಿಷ್ಟ ಅನಿಷ್ಟ ಅನಿಷ್ಟ. ನಿಮ್ಮ ಮಗಳನ್ನ ನನ್ನ ಸ್ವಂತ ಮಗಳು ಅಂತ ತಿಳ್ಕೊಳ್ಳೋದೆ. ಈ ವಿಷಯ ಏನಾದ್ರೂ ನನ್ನ ನೆಲ ಮೇಲೆ ಗೊತ್ತಾಗ್ಬಿಟ್ರೆ ನನ್ನನ್ನು ಬುಡ ಮೇಲೆ ಮಾಡ್ಬಿಡ್ತಾಳಷ್ಟೇ. ಈ ಬ್ರಹ್ಮ ರಾಕ್ಷಸಗಳನ್ನ ನೋಡ್ಕೊಳ್ಳೋಕೆ ಹೆಣಗಾಡ್ತಾ ಇದ್ದೀನಿ. ಇನ್ನೊಂದು ಮಗು ಬೇರೆನಾ? ಕರ್ಕೊಂಡು ಹೋಗಿ ಸ್ವಾಮಿ. ದಯವಿಟ್ಟು ಸೇರಿಸ್ಕೊ. ಸಾಧ್ಯ ಇಲ್ಲ, ಕರ್ಕೊಂಡು ಹೋಗಿ. ದಯವಿಟ್ಟು. ಸಾಧ್ಯ. ಹೋಗಿ ಬರ್ತೀನಿ. ಬರ್ಕೊಳ್ರೆ ಹೆಣ್ಣು ಪಿಶಾಚಿಗಳ. ಏನ್ರಿ ನನ್ನ ಮುದ್ದಾದ ಹೆಣ್ಣು ಪಿಶಾಚಿಗಳು ಅಂತ ಬೈತಿದ್ದೀರಾ? ಇವರೇ ನಮ್ಮ ಹೋಟೆಲ್ ಹುಟ್ಟಬೇಕು ಅಂತ ಬೇಡ್ಕೊಂಡಿದ್ರ? ನೀವೇ ತಾನೇ ಹುಟ್ಟಿಸಿದ್ದು. ಯಾಕೆ ಹುಟ್ಟಿಸ್ಬೇಕು, ಯಾಕೆ ಬೈಬೇಕು? ತಪ್ಪೆಲ್ಲ ನಂದೆ, ನಿಂದೇನು ಇಲ್ಲ ಅಲ್ಲ? ಅರ್ಧ ನಂದು ಇದೀರಿ. ವಂಶೋದ್ಧಾರಕ್ಕೆ ಗಂಡು ಮಗು ಬೇಕು, ಕಾಯಿ ಕಾಯಿ ಅಂತ ನೀವೇ ತಾನೇ ಹೇಳಿದ್ದು. ಇದೆ ಇದೆ, ಈ ಡಾಮಿನೇಷನ್ ಇಂದಾನೆ ವರ್ಷಾಗಿ ಹೆಣ್ಮಕ್ಳು ಹುಡ್ತಾ ಇರೋದು. ನೀವ್ ಮಾಡ್ಬೇಡಿ ಅಂತ ನಾನೇನ್ ಹೇಳಿದ್ನಾ? ಅವಕಾಶ ಕೊಟ್ರೆ ತಾನೇ. ಪ್ರೀಮಿಯಂ ಕ್ವಾಲಿಟಿ, ಎಲೆಕ್ಟ್ರಾನಿಕಲಿ ಟೆಸ್ಟೆಡ್, ಡಿಲಕ್ಸ್ ನಿರೋಧ್. ಹೌದು, ಡಿಲಕ್ಸ್ ನಿರೋಧ್. ಅಪ್ಪ, ನಿರೋಧ್ ಅಂದ್ರೆ ಏನು? ನೋಡಿದ್ಯಾ ಅಲ್ಮೇಲು, ನಮ್ ಸರ್ಕಾರದವರು ಹಗಲು ರಾತ್ರಿ ಸಣ್ಣ ಮಕ್ಕಳು ಕೇಳಿಸ್ಕೊಳ್ಳೋ ಹಾಗೆ ನಿರೋಧ್ ನಿರೋಧ್ ಅಂತ ಪ್ರಚಾರ ಮಾಡ್ತಾ ಇದ್ರೆ ಹೀಗೆ ಆಗೋದು. ಮಕ್ಕಳ ಪ್ರಶ್ನೆಗೆ ಏನಂತ ಉತ್ತರ ಹೇಳೋದು, ಹೇಗೆ ಅಂತ ಉತ್ತರ ಹೇಳೋದು? ಪ್ರಚಾರ ಮಾಡ್ತಾ ಇರೋದು ಹೀಗಾಗದೆ ಇರ್ಲಿ ಅಂತಾನೆ. ಯಾಕೆ? ಏನು ಏನು? ನೀನು ಇಷ್ಟೊಂದು ಆನಂದ ಪಟ್ಟ ಮೇಲೆ ನಿನಗೆ ಆ ದೇಹವು ಇಷ್ಟವಾಗಿದೆ ಎಂದು ನಾವು ತೀರ್ಮಾನಿಸಿ ಬಿಟ್ಟೆವು. ಇದೇ ನಿಮ್ ಯಮಲೋಕ ದರ್ಬಾರು. ನೀವೇ ತೀರ್ಮಾನ ತಗೊಳ್ಳೋದಿಕ್ಕೆ ನಾನಯ್ಯ ತೀರ್ಮಾನ ತಗೋಬೇಕು? ನೀವೇ ನೋಡಿದ್ರಲ್ಲ, 8 ಹೆಣ್ಮಕ್ಳು, ಹೊಟ್ಟೆಲಿ ಅರ್ಧ. ಈ 8 ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಆ ಬುಡ ಮೇಲೆ ಕೈ ಕೊಟ್ಟು ನಮ್ಮ ಮಾಡತ್ ಹೋಗಿ ಈ ಮಕ್ಕಳಿಗೆಲ್ಲ ನೀ ತಂದೆ ಆಗಪ್ಪ ಅಂತ ನಾನು ಕೇಳ್ಕೋಬೇಕು. ಅದಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕು. ಅಯ್ಯೋ, ನನ್ನ ಮಾವನ ಜೊತೆ ಡ್ಯೂಟ್ ಆಡ್ಬೇಕಯ್ಯ. ಈಗೇನು ಮಾಡುವುದು ಸಿಸ್ಟರ್? ನೆಕ್ಸ್ಟ್ ದೊಡ್ಡ ಮನೆ ದೇವರಾಯನ ಮಕ್ಕಳಾದಂತ ಲಿಂಗಣ್ಣ, ಚಂದ್ರಣ್ಣ, ನಿಮ್ಮ ತಂದೆಯವರು ಕಾಲವಾದ ನಂತರ ನಿಮ್ಮ ಇಷ್ಟದ ಪ್ರಕಾರ ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಸಮಭಾಗವಾಗಿ ಹಂಚಿದ್ದೇನೋ ಆಯಿತು. ಆದರೆ ಕ್ಷಯೋಭಿಲಾಷಿಗಳಾದಂತ ನಾವು ನಿಮಗೆ ಉಳಿದಿರತಕ್ಕಂತ ಆ ನಿಮ್ಮ ತಾಯಿಯನ್ನು ನಮ್ ತಾಯಿ ವಿಷಯ ರೀ, ನಾನ್ ಹೇಳಿಲ್ವೇನ್ರಿ, ಆಸ್ತಿ ಹಂಚ್ಬೇಕಾದ್ರೆ ಈ ಮನೆ ಹಿರಿಮಗ ಅಂತ ನಿಮ್ಗಿನ್ ಜಾಸ್ತಿ ಕೊಡ್ಲಿಲ್ವಲ್ಲ? ನಮ್ಗೆ ಯಾಕ್ರಿ ಬೇಕು ಈ ಜವಾಬ್ದಾರಿ? ಈ ವಯಸ್ಸಿನಲ್ಲಿ ಏನಾದ್ರೂ ಕಾಯಿಲೆ ಗೀಲೆ ಬಿದ್ರೆ ಎಷ್ಟೊಂದ್ ಖರ್ಚಾಗುತ್ತೆ ಗೊತ್ತಾರಿ? ನಮ್ಗೆ ಯಾಕ್ರಿ ಅಗ್ರಚಾರ? ನಾನಂತೂ ವ್ಯಾಪಾರದಲ್ಲಿ ತುಂಬಾ ಬಿಸಿ ಇರ್ತೀನಿ. ಮನೆಯಲ್ಲಿ ಇವಳೊಬ್ಳೇ ಇರ್ತಾಳೆ. ಇವಳಿಗೋ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅಂದ್ಮೇಲೆ
ಅವ್ರನ್ನ ನೋಡ್ಕೊಳ್ಳೋಕೆ ಟೈಮ್ ಎಲ್ಲ ಇರುತ್ತೆ ಹೇಳಿ ಇವಳಿಗೆ. ಅದಕ್ಕೆ ತಿಂಗಳಿಗೆ 200 ರೂಪಾಯಿ ನಾವೇ ಕೊಟ್ಬಿಡ್ತೀವಿ. ಇವ್ರ ತಮ್ಮನ್ನೇ ನೋಡ್ಕೊಳಕ್ ಹೇಳಿ. ಅಣ್ಣ 200 ಕೊಡ್ತೀನಿ ಅಂದ, ನಾವೇ 250 ಕೊಟ್ಬಿಡ್ತೀವಿ. ಅವ್ರನ್ನೇ ಇಟ್ಕೊಳಕ್ ಹೇಳಿ. ನೀವ್ ಹೇಳಿದ ತಕ್ಷಣ ನಾವ್ ಇಟ್ಕೋಬೇಕಾ? ನೋಡಿ, ಹಣ ಕಮ್ಮಿ ಇದೆ ಅಂತ ಕೊರಗಿದ್ರೆ ಹೇಳಿ, ಜೊತೆಗೆ 50 ರೂಪಾಯಿ ಸೇರಿಸಿ 300 ರೂಪಾಯಿ ನಾವೇ ಬಿಸಾಕ್ತಿವಿ. ಬಿಸಾಕಕ್ಕೆ ನೀವೇನ್ ಮಹಾರಾಜಲ್ಲ, ತಗೊಳಕ್ಕೆ ನಾವೇನ್ ಭಿಕ್ಷುಕರು ಅಲ್ಲ. ನಿಜ ಹೇಳ್ಬೇಕು, ಹುಟ್ಟಿರೋದು ನಿನ್ ಗಂಡ. ಆಮೇಲೆ ಹುಟ್ಟಿರೋದು ಅಂತ ನಿನ್ ಗಂಡ ಏನು ಭಾಗದಲ್ಲಿ ಕಮ್ಮಿ ತಗೊಳ್ಳಿಲ್ವಲ್ಲ? ನಾವೇ ಬಿಸಾಕ್ತಿವಿ. ಹೋಗಿ ನಾವೇ ಬಿಸಾಕ್ತಿವಿ. ಕಿರ್ಚ್ಬೇಡಿ, ದುಡ್ಡು ನಾವ್ ಬಿಸಾಕ್ತಿವಿ. ನಿಮ್ ಅತ್ತಿಗೆ ಬೆಟ್ ಮಾಡಿ ತೋರಿಸ್ತೀನ. ದುಡ್ಡು ಬೇಕಾದ್ರೆ ನಾನೇ ಬಿಸಾಕ್ತೀನಿ, ನೀನ್ ಇಟ್ಕೋಗಲ್ಲ. ಅಣ್ಣ ಅಂತ ಸುಮ್ನಿದೀನಿ, ಬೇರೆ ಅವನ ಆಗಿದ್ರೆ ಏನ ಮಾಡ್ತೀಯಾ? ನಿಲ್ಸಿ. ಏನ್ರಮ್ಮ ಬಿಸಾಕೋದು? ಏನ್ ಬಿಸಾಕೋದು? ಜನ್ಮ ಕೊಟ್ಟ ತಾಯಿಗೆ ಒಂದು ತುತ್ತ ಅನ್ನ ಹಾಕೋಕೆ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ನನ್ನ ಹರಾಜಾಗ್ತಿದ್ದೀರೇನ್ರೋ? ಲೋ, ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಕಣ್ರು. ನಿಮ್ಮಪ್ಪ ಸತ್ತಾಗ ಹೆಣದ ಮೇಲೆ ಬಿದ್ದು ನಾನು ಅಳ್ತಾ ಇದ್ದಾಗ ಬಲಗೈ ಉಂಗ್ರ ಒಬ್ಬ, ಎಡಗೈ ಉಂಗ್ರ ಒಬ್ಬ ಕಿತ್ಕೊಂಡಿದ್ದು ನಾನ್ ನೋಡ್ಲಿಲ್ಲ ಅಂತ ತಿಳ್ಕೊಂಡ್ರೇನ್ರು? ನನ್ ಗಂಡ ಹಾಸಿಗೆ ಹಿಡ್ದಾಗ ಔಷಧಿ ಕೊಡ್ಸಿ ಅಂತ ಈಗಲ ಆಚೆ ಬೇಡ್ಕೊಂಡ್ರು. ಸಾಯೋನ್ಗ ಔಷಧಿ ಯಾಕೆ ಅಂತ ಬದುಕಿದ್ದವ್ರನ್ನೇ ಸಾಯಿಸಿದ ಪಾಪಿಗಳು ಕಂಡ್ರು ನೀವು, ಪಾಪಿಗಳು. ಯಾವ ಆಸೆ ಇಟ್ಕೊಂಡು ಗಾಳಿ ಬೀಸುತ್ತೋ, ಯಾವ ಆಸೆ ಇಟ್ಕೊಂಡು ಮೋಡ ಮಳೆ ಸುರಿಸುತ್ತೋ, ಯಾವ ಆಸೆ ಇಟ್ಕೊಂಡು ಸೂರ್ಯ ಬೆಳಕು ಕೊಡ್ತಾನೋ, ತಂದೆ ತಾಯಂದ್ರು ಹಾಗೆ ಕಂಡ್ರು. ಯಾವುದೇ ಸ್ವಾರ್ಥ ಇಟ್ಕೊಂಡು ತಾಯಿ ಮಕ್ಕಳನ್ನ ಹೇರಲ್ಲ. 9 ತಿಂಗಳು ಭಾರ ಹೊತ್ಕೊಂಡು ಹೆರಿಗೆ ನೋವನ್ನ ಅನುಭವಿಸಿ ಮಕ್ಕಳನ್ನ ಹೆತ್ತು ತನ್ನ ರಕ್ತನೇ ಹಾಲಾಗಿ ಕುಡಿಸ್ತಾಳೆ ಕಂಡ್ರು. ಮಡ್ಲಲ್ಲಿ ಬೆಳೆಸಿ ಓದಿಸಿ ಕೆಲಸ ಕೊಡಿಸಿ ಮದುವೆ ಮಾಡಿಸಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹಾರೈಸ್ತಾರೆ. ಅದೇ ಅವ್ರ ಕರ್ತವ್ಯ. ಕರ್ತವ್ಯಕ್ಕೆ ಬೆಲೆ ಕಟ್ತೀರೇನ್ರು? ನನ್ನ ಜೀವನ ಪೂರ್ತಿ ನಿಮ್ಮಗಳ ಸೇವೆ ಮಾಡಿ ಮಾಡಿ ಅಳಸು ಹೋಗಿ ಕರಗು ಹೋಗಿ ಬಾಗಿ ಬೆಂಡಾದ ಈ ಹೆತ್ತವಳ ಋಣನ ತೀರ್ಸೋದು ಈ ರೀತಿ ಏನ್ರು? ಅಪ್ಪ, ಬೇಡಪ್ಪ, ಬೇಡ. ನೀವ್ಯಾರು ನನ್ನನ್ನು ಸಾಕೋದು ಬೇಡ. ನನ್ನನ್ನು ಸಾಕೋಕ್ಕೋಸ್ಕರ ನೀವೆಲ್ಲ ಹೊಡೆದಾಡಿ ಸಾಯೋನ್ನ ಈ ತಾಯಿ ಕಣ್ಣಿಂದ ನೋಡಕ್ಕಾಗಲ್ಲಪ್ಪ, ನೋಡಕ್ಕಾಗಲ್ಲ. ಅಮ್ಮ ಸೊಸೆದ್ರ, ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರ್ಲಮ್ಮ, ಚೆನ್ನಾಗಿಟ್ಟಿರ್ಲಪ್ಪ. ಆ ಮುದುಕಿ ಆರ್ಥನಾದವನ್ನು ಕೇಳಿದರೆ ನಮ್ಮ ಹೃದಯವೇ ಕರಗುತ್ತಿದೆ. ಹೌದು ಬ್ರದರ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಹಾಗಾದರೆ ನೀನು ಆ ದೇಹದಲ್ಲಿ ಸೇರಿಬಿಟ್ಟರೆ ನಮಗೆ ಯೋ, ಆ ಅಜ್ಜಿ ಪರಿಸ್ಥಿತಿ ನೋಡಿ ನನ್ ಹೃದಯ ಕರಗ್ತಿದೆ ಅಂತ ಹೇಳಿದ್ನೆ ವಿನಃ ಇನ್ಯಾವುದಕ್ಕೂ ಅಲ್ಲ. ಊರ್ ಹೋಗು ಅಂತಿದೆ, ಕಾಡ್ ಬಾ ಅಂತಿದೆ. ನಾನೇನಾದ್ರೂ ಅಜ್ಜಿ ದೇಹದಲ್ಲಿ ಸೇರ್ಕೊಂಡ್ರೆ ನಮ್ಮ ಮಾವನ್ಗೆ ಅಜ್ಜಿ ಆಗ್ತೀನಿ. ಆಗಲ್ಲ. ಹಾಗಾದರೆ ನೆಕ್ಸ್ಟ್. ಚತುಷ್ಕೋಟಿ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ನಾನ್ ಯಾವ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು, ಮೆಜಿಷಿಯನ್ KS ರಮೇಶ್. ನಿಮ್ಗೆಲ್ಲ ಒಂದು ಸ್ಪೆಷಲ್ ಅಟ್ರಾಕ್ಷನ್, ಅಮುಕುಟಿ. ಅಮ್ಮು, ನಿನ್ನ ಈ ಪುಟ್ಟ ಜೀವನದಲ್ಲಿ ನಿನಗೆ ತುಂಬಾ ಇಷ್ಟವಾದ ಏನೇನ್ ಹೇಳು? ಕೋಡಿ ಸ್ಟ್ರಮ್ಮು, ಕೋಡಿ ಚಾಟ್ನ, ಇಸ್ಪೇಟು, ರೇಸು, 555 ಸಿಗರೇಟು, ಪಿಕ್ ಪಾಕೆಟಿಂಗ್, ಬೀಡಾ, ಜರ್ದಾ, ಪಾನ್ ಪರಾಕ್,
ಸಾಕ ಇನ್ನು ಬೇಕಾ? ಒಳ್ಳೇದೇನಪ್ಪ ಅಂಕೇಳಿ ಊಟದಲ್ಲಿ ರಾಗಿ ಮುದ್ದೆ, ಮ್ಯಾಜಿಕ್ ಶೋ ಅಲ್ಲಿ ನಮ್ಮ ಗುರು ರಮೇಶ್, ನಟನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನಾಡಿನಲ್ಲಿ ಕನ್ನಡ ನಾಡು, ಭಾಷೆನಲ್ಲಿ ಕನ್ನಡ ಭಾಷೆ, ಹುಟ್ಟಿದ್ರೆ ಕನ್ನಡ ನಾಡು ಹುಟ್ಟಬೇಕಿಲ್ಲ ಹುಟ್ಟಬಾರದು. ಭಾಷ್ ಈಗ ತೋರ್ಸೋಣ ನಮ್ಮ ಕನ್ನಡಿಗರ ಚಮತ್ಕಾರ. ಪ್ರಭು, ಏನು ಚಿತ್ರಗುಪ್ತರೆ? ಈ ಮಾನವರು ಆ ಛತ್ರಿಗಳು. ಬಿಟ್ಟರೆ ನಮ್ಮನ್ನೇ ನುಂಗಿ ಹಾಕಿ ಬಿಡುತ್ತಾರೆ. ಸಿಸ್ಟರ್, ಆ ಮಾನವಿ ಸೂಪರ್ ಸೂಪರ್. ಆ, ಪ್ರಭು, ನಮಗೆ ಮುಕ್ತಿ, ನಮಗೆ ಮುಕ್ತಿ. ಕೂಗಿ ಕೋಣಾನ ಹತ್ತಿ ಹೋಗೋಣ. ಕೋಣ ಹತ್ತಿಯ ಎಲ್ಲಿಗೆ? ಇನ್ನೇನು ಸಿಸ್ಟರ್, ಆ ಕುಳ್ಳಿ ಸಿಸ್ಟರ್ ನಮ್ಮ ಸಿಸ್ಟರ್ಗೆ ಒಪ್ಪಿಗೆ ಆಯ್ತಲ್ಲ. ಯೋ ಏನು ಏನ್ ಹೇಳ್ತಾ ಇದೀಯಾ? ಅಲ್ಲಯ್ಯ, ಅವಳ ಆಕ್ಟಿಂಗ್ ಸೂಪರ್, ಅವಳ ಗೆಟಪ್ ಸೂಪರ್, ಅವಳ ಸೆಟಪ್ ಸೂಪರ್. ಆದ್ರೆ ನಾನು ಆ ಬಾಡಿಲ್ ಸೇರ್ಕೊಂಡ್ರೆ ನಮ್ಮ ಮಾವನಿಗೆ ಹೆಂಗಯ್ಯ ಸೂಟ್ ಆಗ್ತೀನಿ? ನಮ್ಮ ಮಾವನ್ ಮುತ್ಕೊಡ್ಬೇಕು ಅಂದ್ರೆ ಏಣೆ ಅತ್ತೆ ಮುತ್ಕೊಡ್ಬೇಕು. ಇನ್ನು ಸಂಸಾರ ಮಾಡ್ಬೇಕಾದ್ರೆ ಅಯ್ಯೋ ಅದನ್ನ ಹೆಂಗಯ್ಯ ಹೇಳಿ? ಅಯ್ಯಯ್ಯೋ, ನೀಗ ಅರ್ಥ ಆಗಲ್ಲ, ಸುಮ್ನಿರು. ಸಿಸ್ಟರ್ ಸಿಸ್ಟರ್, ಆ ಕುಳ್ಳಿ ಸಿಸ್ಟರ್ ಎಷ್ಟು ಮುದ್ದು ಮುದ್ದಾಗಿ ಮುದ್ದಾಗಿದ್ದಾಳೆ. ಕುಳ್ಳಿ ಕುಳ್ಳಿ ಕುಳ್ಳ ಸೂಪರ್ ಸೂಪರ್. ಬ್ರದರ್, ನೀನ್ ಪರ್ಮಿಷನ್ ಕೊಟ್ರೆ ಕುಳ್ಳನಿಗೂ ಕುಳ್ಳಿಗೂ ವಾಲ್ಗ ಓದಿಸ್ಬಿಡ್ತೀನಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತರಸ್ತು. ಪ್ರಭು ಪ್ರಭು, ಆ. ಈಗ ಮಾಡಿರುವ ಅಪರಾಧಕ್ಕೆ ಆಗಲೇ ಅಬ್ಬೆಪಾರಿಯಾಗಿ ಸುತ್ತುತ್ತಿದ್ದೇವೆ. ಇನ್ನು ಇದು ಆದರೆ ಈಕೆ ಹೇಳಿದ ಹಾಗೆ ನಮ್ಮ ಬಾಳೆಲ್ಲ ಡಂಕ ಪಲಾಸೆ. ಗೊತ್ತಾಯ್ತಲ್ವಾ? ಹಂಗಾದ್ರೆ ಫಲ